ಯುದ್ಧದ ವಿಚಾರ ಅಂದ್ರೆ ಪಾಕಿಸ್ತಾನದ ಯುದ್ಧದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸಾಕಷ್ಟು ಚರ್ಚೆಗಳಾಗ್ತವೆ. ಇದು ಅವಶ್ಯಕತೆ ಇತ್ತ ಅಂತ ಇಲ್ಲಿ ಈಗ ಇದ್ರ ಬಗ್ಗೆ ನಾವಿಲ್ಲಿ ಕೂತ್ಕೊಂಡು ನಮಗೆ ಕೇಳಬಾರ್ದು ವೈಯಕ್ತಿಕವಾಗಿ ಏನು ಅವಶ್ಯಕತೆ ಇದೆ ಅಂತೇಳಿ. ಇದು ಇರತಕ್ಕಂಥ ದೇಶದ ಎಲ್ಲ ಜನರ ಇಚ್ಛೆನೂ ಇದೆ. ಅದರ ಪರವಾಗಿ ಕೇಂದ್ರ ಸರ್ಕಾರ ಮಾತನಾಡ್ತಾ ಇದೆ ಕೂಡ. ಅದರ ಪರವಾಗಿ ಅಲ್ಲಿ ಭಾಳ ಹೈ ಲೆವೆಲ್ ಕಮಿಟಿ ಮೀಟಿಂಗ್ಗಳು ಮಾಡ್ತಾ ಇದಾವೆ. ಇದು ನಾವಿಬ್ಬರು ಮಾತನಾಡ್ತಕ್ಕಂಥದ್ದು ವಿಚಾರ ಅಲ್ಲ. ಇವತ್ತು ಪಾಕಿಸ್ತಾನ ಒಳಗಡೆ ಹೋಗ್ಬೇಕು, ಮನೆ ನುಗ್ಗಬೇಕು, ಅವ್ರು ಹೊಡಿಬೇಕಂತಕ್ಕಂಥದ್ದು ಪ್ರತಿಯೊಬ್ಬರದ್ದು ಇದು ಇಚ್ಛೆ ಇದೆ. ಈ ಎಲ್ಲೋ ಒಂದು ಜಾಗದಲ್ಲಿ ಭಯೋತ್ಪಾದನೆ ಸಂಪೂರ್ಣವಾಗಿ ಮುಗಿಬೇಕು. ಅದಕ್ಕೆ ನಾನು ಹೋಮ್ ಮಿನಿಸ್ಟರ್ ಸಾಹೇಬ್ರ ಸಿಕ್ಕಂತ ಸಂದರ್ಭದಲ್ಲಿ ಅಲ್ಲೇ ಇದ್ದೆ. ನಾನು ಯಾವುದೇ ಕಾರಣಕ್ಕೆ ಅವ್ರನ್ನ ಬಿಡಕೂಡ್ದು ಅಂತ ಹೇಳಿ ನನ್ನ ಅಭಿಪ್ರಾಯ ಅಲ್ಲ, ಇಡೀ ದೇಶದ ಅಭಿಪ್ರಾಯ ಇದೆ, ಎಲ್ಲ ಪೊಲಿಟಿಕಲ್ ಪಾರ್ಟಿನ ಅಭಿಪ್ರಾಯ ಇದೆ. ಯುದ್ಧದ ವಿಚಾರ ಅಂದ್ರೆ ಪಾಕಿಸ್ತಾನದ ಯುದ್ಧದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸಾಕಷ್ಟು ಚರ್ಚೆಗಳಾಗ್ತವೆ. ಇದು ಅವಶ್ಯಕತೆ ಇತ್ತ ಅಂತ ಇಲ್ಲಿ ಈಗ ಇದ್ರ ಬಗ್ಗೆ ನಾವಿಲ್ಲಿ ಕೂತ್ಕೊಂಡು ನಮಗೆ ಕೇಳಬಾರ್ದು ವೈಯಕ್ತಿಕವಾಗಿ ಏನು ಅವಶ್ಯಕತೆ ಇದೆ ಅಂತೇಳಿ. ಇದು ಇರತಕ್ಕಂಥ ದೇಶದ ಎಲ್ಲ ಜನರ ಇಚ್ಛೆನೂ ಇದೆ. ಅದರ ಪರವಾಗಿ ಕೇಂದ್ರ ಸರ್ಕಾರ ಮಾತನಾಡ್ತಾ ಇದೆ ಕೂಡ. ಅದರ ಪರವಾಗಿ ಅಲ್ಲಿ ಭಾಳ ಹೈ ಲೆವೆಲ್ ಕಮಿಟಿ ಮೀಟಿಂಗ್ಗಳು ಮಾಡ್ತಾ ಇದಾವೆ. ಇದು ನಾವಿಬ್ಬರು ಮಾತನಾಡ್ತಕ್ಕಂಥದ್ದು ವಿಚಾರ ಅಲ್ಲ. ಇವತ್ತು ಪಾಕಿಸ್ತಾನ ಒಳಗಡೆ ಹೋಗ್ಬೇಕು, ಮನೆ ನುಗ್ಗಬೇಕು, ಅವ್ರು ಹೊಡಿಬೇಕಂತಕ್ಕಂಥದ್ದು ಪ್ರತಿಯೊಬ್ಬರದ್ದು ಇದು ಇಚ್ಛೆ ಇದೆ. ಈ ಎಲ್ಲೋ ಒಂದು ಜಾಗದಲ್ಲಿ ಭಯೋತ್ಪಾದನೆ ಸಂಪೂರ್ಣವಾಗಿ ಮುಗಿಬೇಕು. ಅದಕ್ಕೆ ನಾನು ಹೋಮ್ ಮಿನಿಸ್ಟರ್ ಸಾಹೇಬ್ರ ಸಿಕ್ಕಂತ ಸಂದರ್ಭದಲ್ಲಿ ಅಲ್ಲೇ ಇದ್ದೆ. ನಾನು ಯಾವುದೇ ಕಾರಣಕ್ಕೆ ಅವ್ರನ್ನ ಬಿಡಕೂಡ್ದು ಅಂತ ಹೇಳಿ ನನ್ನ ಅಭಿಪ್ರಾಯ ಅಲ್ಲ, ಇಡೀ ದೇಶದ ಅಭಿಪ್ರಾಯ ಇದೆ, ಎಲ್ಲ ಪೊಲಿಟಿಕಲ್ ಪಾರ್ಟಿನ ಅಭಿಪ್ರಾಯ ಇದೆ.